ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಂಪನ ಶುರುವಾಗಿದೆ. ಇದರ ನಡುವಲ್ಲೇ ಹೇಳಿಕೆ ಕೊಟ್ಟವರ ವಿರುದ್ಧ ಕ್ರಮದ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಂಪನದಿಂದಾಗಿ ಸದ್ಯ ಯತೀಂದ್ರ ನೋಟಿಸ್ಗೆ ಬೆದರಿದ್ರ, ಶಿಸ್ತು ಕ್ರಮ ನೋಟಿಸ್ ವಿಚಾರಕ್ಕೆ ಯತೀಂದ್ರ ಅವರು ಬೆದರಿದ್ರ ಅನ್ನುವಂಥ ಪ್ರಶ್ನೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಯತೀಂದ್ರ ತೆರಳಿದ್ದಾರೆ. ಇದೇ ಮೊದಲ ಬಾರಿಗೆ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ಕೊಂಡಿರೋದು ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಎಂಬ ಅರ್ಥದ ಹೇಳಿಕೆಯನ್ನ ಯತೀಂದ್ರ ಕೊಟ್ಟಿದ್ರು. ಯತೀಂದ್ರ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಇದು ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಇದೀಗ ಯಾವುದೇ ರಿಯಾಕ್ಷನ್ ಅನ್ನ ಕೊಡದೆ ಯತೀಂದ್ರ ಅವರು ಹೋಗಿದ್ರ ಹಿನ್ನೆಲೆ ಏನು? ಅವರಿಗೆ ತಾಕೀತು ಮಾಡಿದ್ದಾರಾ? ಈ ರೀತಿಯ ಮಾತುಗಳನ್ನ ಆಡದೆ ಬಹಿರಂಗವಾಗಿ ಮಾತನಾಡದೆ ಇದಕ್ಕೆಲ್ಲ ಬ್ರೇಕ್ ಹಾಕಿ ಅಂತ. ಅದರ ಪರಿಣಾಮವಾಗಿ ಯತೀಂದ್ರ ಸೈಲೆಂಟ್ ಆಗ್ಬಿಟ್ರಾ? ಹಿಂದೆಲ್ಲ ಏನೇ ಕೇಳಿದ್ರು ಅದಕ್ಕೆ ಸಮರ್ಥಿಸ್ಕೊಳ್ತಾ ಇದ್ರು. ಈಗ ಅವ್ರು ಕೊಟ್ಟಂತ ಹೇಳಿಕೆಯನ್ನು ಕೂಡ ಹಿಂದೆ ಸಮರ್ಥಿಸ್ಕೊಂಡಿದ್ರು. ಯಾವಾಗ ಶಿಸ್ತು ಕ್ರಮದ ನೋಟಿಸ್ನ ವಿಚಾರ ಪ್ರಸ್ತಾಪ ಆಯಿತು, ತಕ್ಷಣಕ್ಕೆ ಮ್ಯೂಟ್ ಆದ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಯತೀಂದ್ರ ಅವರು ಫಸ್ಟ್ ಟೈಮ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಹೊರಟಿರೋದು, ಇದನ್ನ ಹೇಗೆ ಭಾವಿಸಬಹುದು? ಸಾಮಾನ್ಯವಾಗಿ ದಿವ್ಯಾ, ಮೈಸೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಧ್ಯಮಗಳ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಉತ್ತರವನ್ನ ಕೊಡ್ತಾರೆ. ಮತ್ತು ಅಟ್ಲೀಸ್ಟ್ ಉತ್ತರಗಳನ್ನ ಕೊಡದೇ ಇದ್ರು ಕೂಡ ಅಟ್ಲೀಸ್ಟ್ ಮಾಧ್ಯಮಗಳ ಮುಂದೆ ಬಂದು ನಿಂತ್ಕೋತಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಏನೋ ಅವರು ಅಂತರವನ್ನ ಕಾಯ್ದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಮಾಧ್ಯಮದವರ ರಿಕ್ವೆಸ್ಟ್ ಕೂಡ ಅವರು ಮಾಧ್ಯಮದ ಕಡೆ ತಿರುಗಿಯೂ ಕೂಡ ನೋಡ್ಲಿಲ್ಲ. ಅಲ್ಲಿಗೆ ಬಹುತೇಕ ಏನು ಶಿಸ್ತು ಕ್ರಮದ ವಿಚಾರದಲ್ಲಿ ಅಂದ್ರೆ ನೋಟಿಸ್ನ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇರುವಂತಹ ನಿರ್ಧಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬಂದಂತಿದೆ. ಅಥವಾ ಸುಮ್ಮನೆ ಅನಗತ್ಯ ಕಾಂಟ್ರವರ್ಸಿ ಯಾಕೆ ಕಂಟಿನ್ಯೂ ಮಾಡುವಂತಹದ್ದು ಅನ್ನುವಂಥದ್ದು ಕೂಡ ಯತೀಂದ್ರ ಸಿದ್ದರಾಮಯ್ಯವರ ಇಚ್ಛೆ ಇರಬಹುದು. ಹೀಗಾಗಿ ಮಾಧ್ಯಮಗಳಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಆರಂಭ ಮಾಡಿದ್ದಾರೆ. ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ ನಂತರದಲ್ಲಿ ಅಲ್ಲಿ ಈ ವಿಷಯವಾಗಿ ಏನು ಪ್ರಸ್ತಾಪ ಮಾಡಿದ್ದಾರೋ, ಅಲ್ಲಿಂದ ಏನು ಸಂದೇಶ ಬಂದಿದೆಯೋ, ಈಗ ಯತೀಂದ್ರ ಅವರ ಮೌನಕ್ಕೆ ಕಾರಣ ಅದೇ ಇರಬಹುದಾ ಅನ್ನುವಂತಹ ಚರ್ಚೆ ಕೂಡ ಎದ್ದಿದೆ. ಅವರು ಕೊಟ್ಟಂಥ ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣ ಆಯಿತು. ಅದು ಮುಖ್ಯಮಂತ್ರಿಗಳ ಪುತ್ರ ಆಗಿರಲಿ, ಯಾರೇ ಆಗಿರಲಿ, ಕ್ರಮ ಆಗೇ ಆಗುತ್ತೆ ಅನ್ನೋದರ ಬಗ್ಗೆ ಹಿಂಟ್ ಕೂಡ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್.